ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮನೆ ಕಿಚನ್. ನಾನಿವತ್ತು ಲೆಮನ್ ಚಿಕನ್ ಮಾಡ್ತಿದ್ದೀನಿ. ಇದನ್ನು ಮಾಡೋದು ತುಂಬಾ ಈಸಿ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು 10ರಿಂದ 11 ಎಸ್ಳು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಇಂಚು ಶುಂಠಿ, ಲೆಮನ್ನು ಮತ್ತು ಪೆಪ್ಪರ್ ಪೌಡರ್ ಬೇಡ ಅಂದರೆ ನಿಮಗೆ ಕಾಳು ಮೆಣಸು ಬರುತ್ತಲ್ಲ ಅದನ್ನು ತೊಗೊಬೋದು. ನೆಕ್ಸ್ಟ್ ನಾನಿಲ್ಲಿ ಚಿಕನ್ನ ಸಾಲ್ಟ್ ಹಾಕಿ ಹಾಫ್ ಕುಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಆವಾಗಲೇ ತೋರಿಸಿದ ಶುಂಠಿ, ಬೆಳ್ಳುಳ್ಳಿ ಮತ್ತು ನೀವೇನಾದರೂ ಕಾಳು ಮೆಣಸನ್ನ ತೊಗೊಂಡಿದ್ರೆ ಇದೇ ಟೈಮಲ್ಲಿ ಹಾಕ್ಕೊಂಡು ಅದನ್ನು ಪೌಡರ್ ಮಾಡ್ಕೊಳ್ಳಿ ಇದ್ರ ಜೊತೆಗೇ. ಆಮೇಲೆ ಅದು ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಪೇಸ್ಟ್ ಮಾಡ್ಕೊಂಡಿರೋಂಥದ್ದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಪೆಪ್ಪರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವೇನು ಆಫ್ ಕುಕ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಚಿಕನ್ನ ಇದ್ರೊಳಗಡೆ ಹಾಕಿಬಿಟ್ಟು ನಾವು ಪ್ಲೇಟ್ನ ಕ್ಲೋಸ್ ಮಾಡಿ ಇಡಬೇಕು. ಆ ನೀರೆಲ್ಲ ಫುಲ್ಲು ಆ ಚಿಕನಲ್ಲಿ ಹೊಂದ್ಕೊಳ್ಳೋವರೆಗೂ. ಚಿಕನ್ನ ನಾನಿಲ್ಲಿ ವಿತ್ ಬೋನು ತೊಗೊಂಡಿದ್ದೀನಿ. ನಿಮಗೆ ಬೋನ್ ಬೇಡ ಅಂತಂದರೆ ಬೋನ್ಲೆಸ್ಸಲ್ಲೂ ಮಾಡ್ಕೊಬೋದು. ಸ್ಕಿನ್ಲೆಸ್ಸು, ಬೋನ್ಲೆಸ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಂಡು ಮಾಡ್ಕೊಬೋದು. ಸೊ ಅದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಡಬೇಕು. 1 to 3 ಮಿನಿಟ್ಸಲ್ಲೆಲ್ಲ ಚಿಕನ್ಗೆ ಅದು ನೀರು ಹೊಂದ್ಕೊಂಡಿರುತ್ತೆ. ಈ ಥರ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಆವಾಗ ನೀರು ಒಂದು ಸ್ವಲ್ಪನೂ ಇರೋದಿಲ್ಲ. ಆಮೇಲೆ ಚಿಕನ್ನು ಫುಲ್ ಕುಕ್ ಆಗಿರುತ್ತೆ. ನಾವು ಆಲ್ರೆಡಿ ಆಫ್ ಕುಕ್ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ತಿನ್ನಬೇಕಾಗಲ್ಲ. ಆಮೇಲೆ ಆ ಚಿಕನ್ನ ಎತ್ತಿಡ್ಕೊಂಡು ಅದೇ ಪಾತ್ರೆಗೆ ಒಂದು 2 ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡು ಆಮೇಲೆ ಅದ್ರ ಜೊತೆಗೆ ಲೆಮನ್ನು ಏನು ತೊಗೊಂಡಿದ್ವಲ್ಲ ಒಂದು ಫುಲ್ ಲೆಮನ್ನ ಹಿಂಡ್ಕೊಂಡು ಹಾಕೋಬೇಕು. ಬೆಣ್ಣೆ ಮತ್ತು ಲೆಮನ್ ಜ್ಯೂಸು ಸ್ವಲ್ಪ ಬೇಯಿಸಿ ಆದಮೇಲೆ ನಾವು ಆವಾಗಲೇ ಎತ್ತಿಟ್ಕೊಂಡಿರೋಂಥ ಚಿಕನ್ನ ಇದ್ರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಚಿಕನ್ಗೆ ಆ ಬೆಣ್ಣೆ ಮತ್ತು ಲೆಮನ್ದು ಎಲ್ಲ ಚಿಕನ್ ಪೀಸಸ್ಗೂ ನೀಟಾಗಿ ಅಂಟ್ಕೊಬೇಕು. ಆ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/2 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಇದು ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಆವಾಗಲೇ ನಾವು ಸಾಲ್ಟ್ ಹಾಕ್ಬಿಟ್ಟು ಚಿಕನ್ನ ಬೇಯಿಸಿರ್ತೀವಿ. ಇನ್ನೊಂದು ಸರಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸೊ ಇವಾಗ ಇದು ನೀಟಾಗಿ ಇನ್ನೊಂದ್ಸರಿ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಇದು ಫೈನಲಾಗಿ ರೆಡಿ ಆಗುತ್ತೆ. ಸೊ ಈ ಲೆಮನ್ ಚಿಕನ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಅಮ್ಮ ಮನೆ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.